ಹೌದು ತಂಗಡಿಯವರೇ, ನಾವು 2 ಕೋಟಿ ಉದ್ಯೋಗ ಕೊಟ್ಟಿವಿ, ನೀವು ಕೇಳಿದ್ದು ತಪ್ಪು. ನಾವು 150 ಮಾನವ ದಿನಗಳನ್ನು ಕೊಟ್ಟಿದ್ದೀವಿ, ನೀವು ಕೇಳಿದ್ದು ತಪ್ಪು. 100 ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ, 100 ಸ್ಮಾರ್ಟ್ ಸಿಟಿ, ಒಂದೊಂದಾಗಿ 100 ಹೆಸರು ಹೇಳ್ತೀವಿ, ಹೇಳ್ರಿ. ಇಂಥದನ್ನು ಹೇಳಂಗಿಲ್ಲ. ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು, ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನು ಮಾತಾಡಿದ್ದೀನಿ. ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ, ಎಷ್ಟು ಸತೆ BJP ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರಿಸಿದ ಉದಾಹರಣೆಗಳು ಎಷ್ಟಿದ್ದಾವೆ. ನಿಮ್ಮನ್ನೇನು ಮಾಡಬೇಕು? ಹೇಳಿ. ನಾವು ನಿಮಗೆ ಸತ್ಯವನ್ನು ಹೇಳಿದರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತಾ? ಮೆಣಸಿಕಾಯಿ ತಿಂದಂಗೆ ಆಗತ್ತಾ? ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ. 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ನಾನು ಹೇಳಿದ್ರಾಗ ತಪ್ಪೇನಿದೆ? 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೋದಿ ಅಂತ ಹೇಳ್ತಾ ಇದ್ದಾರೆ, ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ, ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪೇನು? ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಪದಗಳಿದ್ದಾವ? ಮತ್ತು ನಾನು ವಿರೋಧ ಪಕ್ಷದವನಾಗಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಆಡಿ ಹೊಗಳ್ಯ? ನೀವು ಮಾಡಿದ್ದು ಆಯಿತು, 2 ಕೋಟಿ ಉದ್ಯೋಗ ಕೊಟ್ಟೇನಂತೇಳಿ ನಾನು ಮೋದಿಗೆ ಜೈ ಅಂತೀನಿ.